ಇರಾನ್ ಇಸ್ರೇಲ್ ಮಧ್ಯೆ ಬಿಗಡಾಯಿಸಿದೆ ಸಂಘರ್ಷ. ದಾಳಿಗೆ ಪ್ರತಿದಾಳಿ, ಏಟಿಗೆ ಎದಿರೇಟು, ಸಾವು ನೋವು ಘೋರ ಹಂತಕ್ಕೆ ತಲುಪಿದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ. ಇರಾನ್ ಇಸ್ರೇಲ್ ಸಂಘರ್ಷದ ಮಧ್ಯೆ ದೊಡ್ಡಣ್ಣ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆನ್ನಲ್ಲೇ ರಾಷ್ಟ್ರದ ಗಡಿಯಲ್ಲಿ ಭಾರೀ ಯುದ್ಧ ಚಟುವಟಿಕೆ ನಡೀತಾ ಇದೆ. ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿಯನ್ನ ನಡೆಸಿದೆ. ಪರಮಾಣು ನೆಲೆಗಳ ಮೇಲೆ ಅಮೆರಿಕದಿಂದ ದಾಳಿ. ಇರಾನ್ ಇಸ್ರೇಲ್ ಮಧ್ಯೆ ಮತ್ತಷ್ಟು ಬಿಗಡಾಯಿಸಿದೆ ಸಂಘರ್ಷ. ಯುದ್ಧ ತಾರಕಕ್ಕೇರ್ತಾ ಇದೆ. 9 ರಿಂದ 10 ದಿನಗಳಾದವು ಇವತ್ತಿಗೆ. ದಾಳಿಗೆ ಪ್ರತಿದಾಳಿ, ಏಟಿಗೆ ಎದಿರೇಟು, ಸಾವು ನೋವು ಸಾಕಷ್ಟು ಆಗೋಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ. ಘೋರ ಹಂತಕ್ಕೆ ತಲುಪಿದೆ ಯುದ್ಧ. ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳಿ ಇಸ್ರೇಲ್ ಮಾಡಿದರೆ ಇರಾನ್ ಕೂಡ ಅದಕ್ಕೆ ಸುಮ್ಮನೆ ಇಲ್ಲ, ಅದಕ್ಕೆ ಪ್ರತಿದಾಳಿಯನ್ನ ಕೂಡ ಮಾಡ್ತಾ ಇದೆ. ಹಾಗೆ ಯಾವುದೇ ಒಂದು ರಾಷ್ಟ್ರ ದಾಳಿಯನ್ನ ನಡೆಸಿದ್ರು ಕೂಡ ಅದಕ್ಕೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಯಾರು ಕೂಡ ಹಿಂದೆಗೆಯುವ ಮಾತೇ ಇಲ್ಲ. ಯುದ್ಧವನ್ನ ನಿಲ್ಲಿಸಿ ಅಂದ್ರೆ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಬಹುತೇಕವಾಗಿ ಯುದ್ಧ ಬೇಡ, ಶಾಂತಿಯಿಂದ ಮಾತ್ರ ಮಾತುಕತೆಯನ್ನ ಮಾಡ್ಕೊಳ್ಳಿ, ಅದರಿಂದ ಮಾತ್ರ ಜಗತ್ತು ಉದ್ಧಾರ ಆಗೋದಕ್ಕೆ ಸಾಧ್ಯ. ಹಾಗೆಯೇ ನಿಮ್ಮ ರಾಷ್ಟ್ರಗಳು ಕೂಡ ಒಂದು ಶಾಂತಿ ಸುವ್ಯವಸ್ಥೆ ಇರಬೇಕು ಅಂದ್ರೆ ಯುದ್ಧ ಸಂಘರ್ಷ ಇರಬಾರ್ದು ಅಂತ ಹೇಳ್ತಾನೇವೆ. ಆದರೆ ಯಾರು ಕೂಡ ಅಹಮ್ಮನ್ನ ಬಿಡೋದಕ್ಕೆ ರೆಡಿ ಇಲ್ಲ. ತಮ್ಮ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದವಾಗ ನಾವ್ಯಾಕೆ ಸುಮ್ಮನಿರಬೇಕು ಅಂತೇಳಿ ಎರಡೂ ರಾಷ್ಟ್ರಗಳು ಕೂಡ ಯುದ್ಧವನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇವೆ, ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇವೆ. ಇದರ ನಡುವೆ ಅಮೆರಿಕ ಕೂಡ ಇದೀಗ ಮಧ್ಯಪ್ರವೇಶಿಸಿದೆ. ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ತನ್ನ ವಿಮಾನಗಳನ್ನ, ನೌಕಾಪಡೆಗಳನ್ನ ಸನ್ನದ್ಧಗೊಳಿಸಿಕೊಂಡು ನಿಂತುಬಿಟ್ಟಿದೆ. ಹಾಗಾಗಿ ಇದು ಇನ್ನು ಯಾವ ಹಂತಕ್ಕೆ ತಲುಪುತ್ತೋ ಅಂತ ಹೇಳಿ ನೋಡೋ ಹಾಗಾಗಿದೆ. ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ಇರಾನ್ನ 3 ನೆಲೆಗಳ ಮೇಲೆ ಟ್ರಂಪ್ ಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ನ ಮೇಲೆ ಟಾರ್ಗೆಟ್ ಅನ್ನ ಮಾಡಿದೆ. ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಯಶಸ್ವಿಯಾಗಿ ದಾಳಿಯನ್ನ ನಡೆಸಿದೆ. ಈ ದಾಳಿ ಮೂಲಕ ಇಸ್ರೇಲ್ ಬೆಂಬಲಕ್ಕೆ ನಿಂತಂತಾಗಿದೆ ಅಮೆರಿಕ ಸೇನೆ ಅಧಿಕೃತವಾಗಿ. ಇರಾನ್ನ 3 ನೆಲೆಗಳ ಮೇಲೆ ಟ್ರಂಪ್ ಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ ನೆಲೆಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ. ಪರಮಾಣು ನೆಲೆಗಳು, ಆ ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ ಅಮೆರಿಕ ಯಶಸ್ವಿಯಾಗಿ. ಹಾಗಾಗಿ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ಇಸ್ರೇಲ್ ಬೆಂಬಲಕ್ಕೆ ನಿಂತಿದೆ. ಇರಾನ್ಗೆ ಬುದ್ಧಿ ಕಲಿಸೋದಕ್ಕೆ ಅಮೆರಿಕ ಇದೀಗ ಮುನ್ನೆಲೆಗೆ ಬಂದು ನಿಂತಿದೆ. ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕ ಇದೀಗ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ಇನ್ನು ಈ ಯುದ್ಧ ಯಾವ ಹಂತಕ್ಕೆ ಹೋಗ್ಮುಟ್ಟುತ್ತೋ ಕಾದ್ ನೋಡಬೇಕಾಗಿದೆ.
תראו מה קרה לי לבית חולים. תראו. פה עמדתי, תראי כל הדלת עפה עליי, אליי. פה כל היום אנחנו יושבים, פה. תראי כל הבית חולים. תראו מה קרה לי לבית חולים. תראו. פה עמדתי, תראי כל הדלת עפה עליי, אליי. פה כל היום אנחנו יושבים, פה. امید نیاوران الان صدای امید نیاوران الان صدای امید نیاوران الان صدای امید نیاوران الان صدای ರಾತ್ರೋರಾತ್ರಿ 3 ನೆಲೆಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಸೇನೆಗಳ ಕಾರ್ಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಣಗಾನವನ್ನ ಮಾಡಿದ್ದಾರೆ. ಪರಮಾಣು ಕೇಂದ್ರಗಳನ್ನ ಉಡೀಸ್ ಮಾಡಿದ್ದಕ್ಕೆ ಸಲಾಂ ಎಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸೇನೆಗಳ ಕಾರ್ಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿಕೆಯನ್ನ ನೀಡಿದ್ದಾರೆ. ಇರಾನ್ನಲ್ಲಿರುವ ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ ಸೇರಿದಂತೆ 3 ಪರಮಾಣು ತಾಣಗಳ ಮೇಲೆ ನಾವು ನಮ್ಮ ಅತ್ಯಂತ ಯಶಸ್ವಿ ದಾಳಿಯನ್ನ ಪೂರ್ಣಗೊಳಿಸಿದ್ದೇವೆ. ನಮ್ಮ ಎಲ್ಲ ವಿಮಾನಗಳು ಈಗ ಇರಾನ್ ವಾಯು ಪ್ರದೇಶದ ಹೊರಗೆ ಸುರಕ್ಷಿತವಾಗಿವೆ ಅಂತ ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿನ ಪೋಸ್ಟ್ನಲ್ಲಿ ಟ್ರಂಪ್ ತಿಳಿಸಿರುವಂಥದ್ದು, ನಮ್ಮ ಎಲ್ಲ ವಿಮಾನಗಳು ಸುರಕ್ಷಿತವಾಗಿವೆ, ಯಶಸ್ವಿ ದಾಳಿಯನ್ನ ನಡೆಸಿದ್ದೇವೆ ಇರಾನ್ ಮೇಲೆ ಅಂತ ಹೇಳಿದ್ದಾರೆ. ಇನ್ನು ಪ್ರಾಥಮಿಕ ತಾಣವಾದ ಫೋರ್ಡೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಾಂಬ್ ದಾಳಿ ಮಾಡಲಾಗಿದೆ. ಎಲ್ಲ ವಿಮಾನಗಳು ಕೂಡ ಸುರಕ್ಷಿತವಾಗಿ ವಾಪಸ್ ನೆಲೆಗಳಿಗೆ ಹೋಗ್ತಾ ಇವೆ. ನಮ್ಮ ಅಮೆರಿಕದ ಮಹಾನ್ ಯೋಧರಿಗೆ ಅಭಿನಂದನೆಗಳು ಅಂತೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಈ ರೀತಿ ಕಾರ್ಯಾಚರಣೆ ಮಾಡಬಹುದಾದ ಮತ್ತೊಂದು ಸೇನೆಯು ಜಗತ್ತಿನಲ್ಲಿ ಇಲ್ಲ ಅಂತೇಳಿ ಹೊಗಳಿದ್ದಾರೆ. ಇದು ಶಾಂತಿಯ ಸಮಯ. ಈ ಬೆಳವಣಿಗೆಯ ಬಗ್ಗೆ ನೀವು ಗಮನ ಹರಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಅವರು ಉಲ್ಲೇಖಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ನೋಡ್ತಾ ಇದ್ದೀರಿ ತಾವು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಪೋಸ್ಟ್ ಅನ್ನ. ರಾತ್ರೋರಾತ್ರಿ 3 ನೆಲೆಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಇರಾನ್ನ 3 ನೆಲೆಗಳು ಉಡೀಸಾಗಿವೆ. ಈ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಯನ್ನ ಅಮೆರಿಕದ ಸೇನೆ ನಡೆಸಿದೆ. ಆ ಕಾರ್ಯಾಚರಣೆಗೆ, ಸೇನೆಗಳ ಕಾರ್ಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿಕೆಯನ್ನ ನೀಡಿದ್ದಾರೆ. ಪರಮಾಣು ಕೇಂದ್ರಗಳನ್ನ ಉಡೀಸ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇರಾನ್ನಲ್ಲಿರುವ ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ ಸೇರಿದಂತೆ 3 ಪರಮಾಣು ತಾಣಗಳ ಮೇಲೆ ನಾವು ನಮ್ಮ ಅತ್ಯಂತ ಯಶಸ್ವಿ ದಾಳಿಯನ್ನ
ಪೂರ್ಣಗೊಳಿಸಿದ್ದೇವೆ. ನಮ್ಮ ಎಲ್ಲ ವಿಮಾನಗಳು ಈಗ ಇರಾನ್ ವಾಯು ಪ್ರದೇಶದ ಹೊರಗೆ ಸುರಕ್ಷಿತವಾಗಿವೆ ಎಂದು ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ನಲ್ಲಿನ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಪ್ರಾಥಮಿಕ ತಾಣವಾದ ಫೋರ್ಡೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಾಂಬ್ ದಾಳಿ ಮಾಡಲಾಗಿದೆ. ಎಲ್ಲ ವಿಮಾನಗಳು ಕೂಡ ಸುರಕ್ಷಿತವಾಗಿವೆ, ವಾಪಸ್ ನೆಲೆಗಳಿಗೆ ಹೋಗುತ್ತಿವೆ. ನಮ್ಮ ಅಮೆರಿಕದ ಮಹಾನ್ ಯೋಧರಿಗೆ ಅಭಿನಂದನೆಗಳು. ಹಾಗೆಯೇ ಈ ರೀತಿ ಕಾರ್ಯಾಚರಣೆ ಮಾಡಬಹುದಾದ ಮತ್ತೊಂದು ಸೇನೆ ಜಗತ್ತಿನಲ್ಲಿ ಇಲ್ಲ. ಇದು ಶಾಂತಿಯ ಸಮಯ. ಈ ಬೆಳವಣಿಗೆಯ ಬಗ್ಗೆ ನೀವು ಗಮನ ಹರಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಉಲ್ಲೇಖಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ